ಖಂಡಿತ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಎಂಬ ಗಾದೆ ಮಾತನ್ನು ವಿಸ್ತರಿಸೋಣ. ಈ ಗಾದೆಯು ಮೇಲ್ನೋಟಕ್ಕೆ ಸರಳವಾಗಿ ಕಂಡರೂ ಜೀವನದ ಅನೇಕ ಆಳವಾದ ಸತ್ಯಗಳನ್ನೂ ಒಳಗೊಂಡಿದೆ. ಕುಂಬಾರನು ಒಂದು ಮಡಕೆಯನ್ನು ರೂಪಿಸಲು ತನ್ನ ಕೌಶಲ್ಯ, ಶ್ರಮ ಮತ್ತು ಸಮಯವನ್ನು ವಿನಿಯೋಗಿಸುತ್ತಾನೆ. ಹಂತಹಂತವಾಗಿ ಮಣ್ಣನ್ನು ಹದಗೊಳಿಸಿ, ಚಕ್ರದ ಮೇಲೆ ತಿರುಗಿಸಿ, ಆಕಾರ ಕೊಟ್ಟು, ಒಣಗಿಸಿ ಮತ್ತು ಬೆಂಕಿಯಲ್ಲಿ ಸುಟ್ಟು ಒಂದು ಸುಂದರವಾದ ಮತ್ತು ಉಪಯುಕ್ತವಾದ ವಸ್ತುವನ್ನು ಸೃಷ್ಟಿಸುತ್ತಾನೆ. ಈ ಪ್ರಕ್ರಿಯೆಯು ತಿಂಗಳುಗಳು ಅಥವಾ ವರ್ಷಗಳನ್ನೇ ತೆಗೆದುಕೊಳ್ಳಬಹುದು. ಆದರೆ ಒಬ್ಬ ವ್ಯಕ್ತಿಯು ಕೇವಲ ಒಂದು ದೊಣ್ಣೆಯನ್ನು ತೆಗೆದುಕೊಂಡು ಆ ಮಡಕೆಯನ್ನು ಕ್ಷಣಮಾತ್ರದಲ್ಲಿ ಒಡೆದು ಹಾಕಬಹುದು. ಆ ಮಡಕೆಯನ್ನು ಸೃಷ್ಟಿಸಲು ಕುಂಬಾರ ಹಾಕಿದ ಶ್ರಮ, ಸಮಯ ಮತ್ತು ಕೌಶಲ್ಯ ಎಲ್ಲವೂ ಒಂದೇ ಕ್ಷಣದಲ್ಲಿ ವ್ಯರ್ಥವಾಗುತ್ತದೆ. ಈ ಗಾದೆಯು ಈ ಕೆಳಗಿನ ವಿಷಯಗಳನ್ನು ಸೂಚಿಸುತ್ತದೆ. ಸೃಷ್ಟಿಯ ಕಷ್ಟ ಮತ್ತು ನಾಶದ ಸುಲಭ. ಯಾವುದೇ ಸಕಾರಾತ್ಮಕವಾದದ್ದನ್ನು ನಿರ್ಮಿಸಲು ಬಹಳ ಪರಿಶ್ರಮ ಮತ್ತು ಸಮಯ ಬೇಕಾಗುತ್ತದೆ. ಅದು ಸಂಬಂಧಗಳಾಗಿರಬಹುದು, ವೃತ್ತಿಜೀವನವಾಗಿರಬಹುದು, ಕಲೆಯಾಗಿರಬಹುದು ಅಥವಾ ಯಾವುದೇ ಸಾಧನೆಯಾಗಿರಬಹುದು. ಆದರೆ ಅದನ್ನು ಹಾಳು ಮಾಡಲು ಒಂದು ಕ್ಷಣದ ದುಡುಕುತನ ಅಥವಾ ಕೆಟ್ಟ ನಿರ್ಧಾರ ಸಾಕು. ಮೌಲ್ಯದ ಅರಿವು. ನಾವು ಸೃಷ್ಟಿಸಿದ ಅಥವಾ ಪಡೆದ ಯಾವುದೇ ವಿಷಯದ ಮೌಲ್ಯವನ್ನು ಅರಿಯಬೇಕು. ಅದನ್ನು ಸುಲಭವಾಗಿ ನಾಶಪಡಿಸುವುದು ಅಥವಾ ಕಳೆದುಕೊಳ್ಳುವುದು ಸರಿಯಲ್ಲ. ಕುಂಬಾರನ ಶ್ರಮದ ಅರಿವಿದ್ದವನು ಆ ಮಡಕೆಯನ್ನು ಎಚ್ಚರಿಕೆಯಿಂದ ಬಳಸುತ್ತಾನೆ. ಸಂಯಮ ಮತ್ತು ವಿವೇಕ. ಯಾವುದೇ ಕೆಲಸವನ್ನು ಮಾಡುವಾಗ ಅಥವಾ ಪ್ರತಿಕ್ರಿಯಿಸುವಾಗ ಸಂಯಮ ಮತ್ತು ವಿವೇಕವನ್ನು ಕಾಪಾಡಿಕೊಳ್ಳಬೇಕು. ಕೋಪ ಅಥವಾ ಅವಸರದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ನಾವು ಬಹಳ ಕಾಲದಿಂದ ಕಟ್ಟಿದ ಎಲ್ಲವನ್ನೂ ನಾಶಪಡಿಸಬಹುದು. ಧನಾತ್ಮಕ ಪ್ರಯತ್ನಗಳ ಮಹತ್ವ. ಸಮಾಜದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಏನನ್ನಾದರೂ ಉತ್ತಮವಾಗಿ ನಿರ್ಮಿಸಲು ನಿರಂತರವಾದ ಮತ್ತು ಧನಾತ್ಮಕ ಪ್ರಯತ್ನಗಳು ಬೇಕಾಗುತ್ತವೆ. ನಾಶಮಾಡುವ ಪ್ರವೃತ್ತಿಯನ್ನು ನಾವು ನಿಯಂತ್ರಿಸಬೇಕು. ಹಾಗಾಗಿ ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಎಂಬ ಗಾದೆಯು ನಮಗೆ ಸೃಷ್ಟಿಯ ಮೌಲ್ಯವನ್ನು ಅರಿತುಕೊಳ್ಳಲು, ನಾಶದ ಸುಲಭತೆಯನ್ನು ಅರ್ಥಮಾಡಿಕೊಳ್ಳಲು ಮತ್ತು ನಮ್ಮ ಕಾರ್ಯಗಳಲ್ಲಿ ವಿವೇಕವನ್ನು ಕಾಪಾಡಿಕೊಳ್ಳಲು ಪ್ರೇರೇಪಿಸುತ್ತದೆ. ಯಾವುದೇ ಸಾಧನೆಯನ್ನು ಪಡೆಯಲು ದೀರ್ಘಕಾಲದ ಶ್ರಮ ಬೇಕಾಗುತ್ತದೆ ಎಂಬುದನ್ನು ಇದು ನೆನಪಿಸುತ್ತದೆ ಮತ್ತು ಅದನ್ನು ಸಂರಕ್ಷಿಸುವ ಜವಾಬ್ದಾರಿಯನ್ನು ನಮಗೆ ತಿಳಿಸುತ್ತದೆ.